ಆವರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೆದಿದೆ. ಅಣ್ಣನ ಕೇಸ್ ಆದ್ಮೇಲೆ ತಮ್ಮನ ಕೇಸ್. ಅಟ್ ದ ಸೇಮ್ ಟೈಮ್ ಅಣ್ಣ ಔಟ್, ತಮ್ಮ ಇನ್. ಯಾವ ಅಪೂರ್ವ ಸಂಗಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದರ ಡೀಟೇಲ್ಸ್ ಈಗ ಕೊಡ್ತೀವಿ ನೋಡಿ. ಸೂರಜ್ ಕೇಸ್ ಆದ್ಮೇಲೆ ಆ ಸೂರಜ್ ಕೇಸ್ನ ಆದೇಶದ ಬಳಿಕ ಪ್ರಜ್ವಲ್ ಕೇಸ್ ಹಿಯರಿಂಗ್ ಇತ್ತು. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಪ್ರಜ್ವಲ್ ಕೂಡ ಹಾಜರಾದ್ರು. ಸೂರಜ್ ಕೇಸ್ ಆದೇಶವನ್ನ ಬರೆಸುವಾಗ ಪ್ರಜ್ವಲ್ ಕೂಡ ಆಚೆ ನಿಂತಿದ್ರು. ಜುಲೈ 8ರವರೆಗೂ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನವನ್ನ ವಹಿಸಿ ಆದೇಶವನ್ನ ಈಗಾಗಲೇ ಕೋರ್ಟ್ ಕೊಟ್ಟಿದೆ. ಜೈಲಿಂದ ಹೊರಗಡೆ ಬಂದ ಅಣ್ಣ ಮತ್ತೆ ಜೈಲಿಗೆ ಹೋದ ತಮ್ಮ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಅಣ್ಣ ತಮ್ಮನ ಅಪೂರ್ವ ಮಿಲನ ಕೋರ್ಟ್ ಆವರಣದಲ್ಲಿ ಈ ರೀತಿಯಾಗಿದೆ. ರಾಜ್ಯದ ಪ್ರಭಾವಿ ಕುಟುಂಬದ ಇಬ್ಬರು ಪ್ರಮುಖ ರಾಜಕಾರಣಿಗಳ ಸ್ಥಿತಿ ಯಾವ ಹಂತಕ್ಕೆ ಬಂತು ಅನ್ನೋದಕ್ಕೆ ಇವತ್ತು ಕೋರ್ಟ್ ಸಾಕ್ಷಿ ಆಯಿತು. ಇಬ್ರು ಕೂಡ ಪ್ರತ್ಯೇಕ ಪ್ರಕರಣಗಳಲ್ಲಿ ಆರೋಪಿಗಳು. ಒಬ್ರು ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಯಾಗಿದ್ರೆ ಮತ್ತೊಬ್ರು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಪ್ರಕರಣವನ್ನ ಎದುರಿಸ್ತಾ ಇದ್ದಾರೆ. ಸೊ ಈ ರೀತಿ ಸೇಮ್ ಟೈಮಲ್ಲಿ ಇಬ್ಬರ ಹಿಯರಿಂಗು, ಇಬ್ಬರ ಕುರಿತು ಆದೇಶಗಳನ್ನ ಕೊಟ್ಟಿರೋದು ಇತ್ತೀಚಿನ ದಿನಗಳಲ್ಲಂತೂ ಬಹಳ ರೇರು. ಅದು ಅಣ್ಣ ತಮ್ಮನಿಗೆ ಸಂಬಂಧಪಟ್ಟಂತೆ. ಹೀಗಾಗಿ ನಾನು ಹೇಳಿದ್ದು ಅಪೂರ್ವ ಮಿಲನ ಆಗ್ಬಿಟ್ಟಿದೆ ಕೋರ್ಟ್ನಲ್ಲಿ ಅಂತ ಹೇಳಿ. ಏನೇ ಆಗಲಿ, ಅಣ್ಣ ತಮ್ಮನ ಅಪೂರ್ವ ಮಿಲನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕೋರ್ಟ್ನಿಂದ ರೇವಣ್ಣ ಕುಟುಂಬಕ್ಕೆ ಇನ್ನಷ್ಟು ಕಾನೂನು ಸಂಕಷ್ಟ ಎದುರಾಗ್ತಾ ಇರೋದು, ಮುಂದುವರಿತಾ ಇರೋದು. ಹಾಗೆ ಕೇವಲ 3 ವಾರಗಳ ಅಂತರದಲ್ಲಿ ಮೇಲಿಂದ ಮೇಲೆ ಈ ಕುಟುಂಬ ಕಾನೂನು ಕುಣಿಕೆಯಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರೋದು ಮಾತ್ರ ದುರ್ದೈವದ ಸಂಗತಿ. ಕೆಲವರು ಹೇಳ್ತಾರೆ ಸ್ವಯಂಕೃತ ಅಪರಾಧ ಅಂತ ಹೇಳಿ, ಕೆಲವರು ಹೇಳ್ತಾರೆ ಇದು ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿ. ಏನೇ ಇರಲಿ, ಇವತ್ತಂತೂ ಒಂದು ವಿಚಿತ್ರ ಪ್ರಸಂಗಕ್ಕಂತೂ ಅಣ್ಣ ತಮ್ಮ ಸಾಕ್ಷಿಯಾದರು. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸಾಕ್ತಾರೆ. ಜುಲೈ 1ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ಕೋರ್ಟ್ ಕೊಟ್ಟು ಆದೇಶವನ್ನ ವಹಿಸಿದೆ. ಜುಲೈ 1ರ ಸಂಜೆ 4 ಗಂಟೆ ತನಕ ಅವರ ಕಸ್ಟಡಿ ಅವಧಿ ಇರುತ್ತೆ. ಸೊ 8 ದಿನಗಳಲ್ಲಿ ಥರೋ ಇನ್ವೆಸ್ಟಿಗೇಷನ್ ಮಾಡುವಂತಹ ಅತಿ ದೊಡ್ಡ ಜವಾಬ್ದಾರಿ ಸಿಐಡಿಗಿದೆ. ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಇಂದ ಹಿಡಿದು ಅಕ್ಯೂಸ್ಡ್ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಅದು ಮ್ಯೂಚುವಲ್ ಆಗಿ ಆಗಿದ್ದಲ್ಲ, ದೌರ್ಜನ್ಯದಿಂದ ಆಗಿತ್ತು. ಈ ರೀತಿ ಅನೇಕ ಆಯಾಮಗಳಲ್ಲಿ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ. ಯಾರು ಸತ್ಯವಂತರು ಅಂತ ಬಯಲಿಗೆ ಕೂಡ ಎಳಿಬೇಕಾಗಿ ಬರ್ತಾ ಇದೆ. ಈ 8 ದಿನಗಳ ಕಾಲಾವಕಾಶದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ತನಿಖೆ ಸಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ಇವತ್ತು ಕೋರ್ಟ್ ಆವರಣದಲ್ಲಿ ಅಪೂರ್ವ ಮಿಲನ ಆಯಿತು ಅಂತ ಸಹೋದರರದ್ದು. ಅಂದ್ರೆ ಇಬ್ಬರದ್ದು ಕೂಡ ಮುಖಾಮುಖಿ ಆಗಲಿಲ್ಲ. ಆದರೆ ಏನು ಪ್ರಜ್ವಲ್ ರೇವಣ್ಣ ಇವತ್ತು ಕೋರ್ಟ್ನ ಆವರಣಕ್ಕೆ ಬಂದಿದ್ರು, ಅದು SIT ಅಧಿಕಾರಿಗಳು ಆತನನ್ನ ಕರೆತಂದಿದ್ರು. ಆದರೆ ಸೂರಜ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿ ಇರೋ ಹಿನ್ನೆಲೆಯಲ್ಲಿ ಪರಪ್ ನಗರದಲ್ಲಿ ಅವರು ಉಳ್ಕೊಂಡಿದ್ರು. ಅವರನ್ನ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಬಾಡಿ ವಾರೆಂಟನ್ನು ಪಡ್ಕೊಂಡಿರೋಂಥದ್ದು. ಯಾಕೆಂದ್ರೆ ಇವತ್ತು CIDಯಿಂದ ಏನು ಪರಪ್ ನಗರಕ್ಕೆ ಪ್ರಜ್ವಲ್ ರೇವಣ್ಣ ಹೋಗ್ತಾರೆ, ಪರಪ್ ನಗರದಿಂದ CIDಗೆ ಮತ್ತೆ ಸೂರಜ್ ರೇವಣ್ಣ ಅವರು ಬರುವಂಥದ್ದು. ಅಂದರೆ ಬಹುತೇಕ 1ನೇ ತಾರೀಕು ಕಳೆದ ಬಳಿಕ ಇಬ್ಬರು ಕೂಡ ಒಂದೇ ಕೊಠಡಿಯಲ್ಲಿ ಅಥವಾ ಒಂದೇ ಜಾಗದಲ್ಲಿ ಸೆಲ್ನಲ್ಲಿ ಇರುವಂಥ ಒಂದು ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದು ರೀತಿಯಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಅಪೂರ್ವ ಮಿಲನವನ್ನು ಪರಪ್ಪನ ಅಗ್ರಹಾರದಲ್ಲಿ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕೆಂದ್ರೆ ಈ ಪ್ರಕರಣಗಳೇನಿತ್ತು ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅತ್ಯಾಚಾರ ಪ್ರಕರಣಗಳಿದ್ದಾವೆ. 3 ಅತ್ಯಾಚಾರ ಪ್ರಕರಣಗಳು. 3 ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಈಗಾಗಲೇ ಅವರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡಿದ್ರು. ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡ್ಲಾಗಿದೆ. ಈಗ ಮೊದಲನೇದಾಗಿ ಏನು ಬಾಡಿ ವಾರೆಂಟ್ನ ಮೂಲಕ ಸೂರಜ್ ರೇವಣ್ಣ ಅವ್ರನ್ನ ಮತ್ತೆ ವಾಪಸ್ಸನ್ನು ಪಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು CID ಅಧಿಕಾರಿಗಳು ಬಾಡಿ ವಾರೆಂಟ್ನ ಮೇಲೆ ಪಡ್ಕೊಂಡು ಜುಲೈ 1ನೇ ತಾರೀಕು ತನಕ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಸ್ಥಳ ಮಾಜರು, ಮೆಡಿಕಲ್ ಇರ್ಬೋದು, ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳಿರ್ಬೋದು. ಆ ಪ್ರಕ್ರಿಯೆಗಳಿಗೆಲ್ಲ ಸೂರಜ್ ರೇವಣ್ಣ ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇರೋಂಥದ್ದು. ಮಮತಾ,
ಈಗಾಗಲೇ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆಯಲ್ಲ ಮುರಳಿ, ಇಲ್ಲಿ ಈ 8 ದಿನಗಳಲ್ಲಿ ಯಾವ್ಯಾವ ತನಿಖೆಯನ್ನ ಯಾವ್ಯಾವ ಆಯಾಮದಲ್ಲಿ ಸಿಐಡಿ ಅಧಿಕಾರಿಗಳು ನಡೆಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ? 8 ದಿನಗಳಲ್ಲಿ ನಮಗೆ ಇಂತಿಂತ ಪ್ರಾಸೆಸ್ಗೆ ಬೇಕು ಅಂತ ಆಬ್ವಿಯಸ್ಲಿ ಕೋರ್ಟ್ ಗಮನಕ್ಕೆ ತಂದಿರ್ತಾರೆ ಅವರು. ಸೊ ಯಾವ್ಯಾವ ಪ್ರಾಸೆಸ್ ಬಗ್ಗೆ ಕೋರ್ಟ್ ಗಮನಕ್ಕೆ ತರಲಾಗಿದೆ? ಖಂಡಿತವಾಗಿ ಮಮತಾ, ಏನಂದ್ರೆ ಪ್ರಮುಖವಾಗಿ ಸೂರಜ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಿರುವಂಥದ್ದು ಅಸಹಜ ಲೈಂಗಿಕ ಕ್ರಿಯೆ, ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತೇಳಿ ಒಬ್ಬ ಸಂತ್ರಸ್ತ ಯುವಕ ಆರೋಪವನ್ನ ಮಾಡಿರುವಂಥದ್ದು. ಆರೋಪವನ್ನ ಮಾಡಿದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲಾತಿಗಳನ್ನ ಕಲೆ ಹಾಕಬೇಕು. ಜೊತೆಗೆ ಸಂತ್ರಸ್ತ ಯುವಕ ಮತ್ತು ಏನು ಆರೋಪಿ ಏನಿದ್ದಾನೆ, ಆರೋಪಿ ಸೂರಜ್ ರೇವಣ್ಣ, ಅವರ ಇಬ್ಬರ ನಡುವೆ ಕೂಡ ಸಾಕಷ್ಟು ಮಾತಿನ ಏನು ಕಾನ್ವರ್ಸೇಷನ್ಗಳು, ಅಂದ್ರೆ ಟೆಲಿಫೋನ್ ಕಾನ್ವರ್ಸೇಷನ್ಗಳು ನಡೆದಿರುವಂಥದ್ದು ಮತ್ತು ವಾಟ್ಸ್ಆಪ್ ಚಾಟ್ಗಳು ನಡೆದಿರುವಂಥದ್ದು. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸಂತ್ರಸ್ತ ಯುವಕ ಈಗಾಗಲೇ ಪೆನ್ಡ್ರೈವ್ನ ಮೂಲಕ ಕೊಟ್ಟಿದ್ದಾನೆ. ಅದನ್ನ ವೆರಿಫೈ ಮಾಡಬೇಕು ಮತ್ತು ತೋಟದ ಮನೆಯಲ್ಲಿ ಈ ಕೃತ್ಯ ನಡೀತು ಅಂತೇಳಿ ಆತ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಸ್ಥಳ ಹಾಜರಾಗಬೇಕು. ಜೊತೆಗೆ ಆಡಿಯೋ ಸ್ಯಾಂಪಲ್ಸ್ಗಳನ್ನ ಕಲೆ ಹಾಕೊಳ್ಬೇಕು. ಅಂದ್ರೆ FSL ಅಧಿಕಾರಿಗಳು ಆಡಿಯೋ ಸ್ಯಾಂಪಲ್ಸ್ಗಳನ್ನ ತೆಗೆದುಕೊಳ್ಬೇಕು. ಆಡಿಯೋ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಅದನ್ನ ಐಡೆಂಟಿಫಿಕೇಶನ್ ಕೂಡ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ಮೆಡಿಕಲ್ಗೆ ಒಳಪಡಿಸಬೇಕು. ಯಾಕಂದ್ರೆ ಅವರು ಅತ್ಯಾಚಾರವನ್ನ ಮಾಡಿದರೆ, ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ ಅಂತೇಳಿ ಆರೋಪ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾದ ಮೆಡಿಕಲ್ ಟೆಸ್ಟ್ಗಳೇನಿರುತ್ತೆ, ಆ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಬೇಕು. ಇದೆಲ್ಲ ಪ್ರಕ್ರಿಯೆಗಳಾಗಬೇಕು ಅಂದ್ರೆ ಕನಿಷ್ಠ 10 ರಿಂದ 14 ದಿನಗಳ ಕಾಲಾವಕಾಶ ಬೇಕು ಅಂತೇಳಿ CID ಪರ ವಕೀಲರು ಕೇಳ್ಕೊಂಡ್ರು. ವಕೀಲರು ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆಯನ್ನ ಸೂರಜ್ ಪರ ವಕೀಲರು ಕೂಡ ಎತ್ತಿದ್ರು. ಕೇವಲ 3 ದಿನಗಳ ಕಾಲ ಕೊಟ್ರೆ ಸಾಕು, ಇಷ್ಟೆಲ್ಲ ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸಬಹುದು. ಅಂದ್ರೆ SIT ಅಂದ್ರೆ CID ಅಧಿಕಾರಿಗಳು ಸುಮ್ಮನೆ ಅವರನ್ನ ಮಾನಸಿಕ ಹಿಂಸೆಗೊಳಿಸ್ಪಡಿಸೋದಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಎರಡೂ ಕಡೆ ವಾದ ಪ್ರತಿವಾದನ ಆಲಿಸಿದ ಬಳಿಕ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಸೂರಜ್ ರೇವಣ್ಣ ಅವ್ರನ್ನ ಈಗ ಕೊಟ್ಟಿರುವಂತದ್ದು. ಮಮತಾ.